ತದರಿನ ಕಲಾ ಪ್ರಕಾರವೇ ಹಾಗೆ. ಒಮ್ಮೆ ಹೆಜ್ಜೆ ಇಟ್ಟರೆ ನೂರಾರು ಅವಕಾಶಗಳ ಬಾಗಿಲುಗಳು ತನ್ನಿಂದ ತಾನೇ ತೆರೆದುಕೊಳ್ಳುತ್ತವೆ. ಅವರವರ ಇಚ್ಛೆಯಂತೆ ಕಾಲಾನುಕಾಲಕ್ಕೆ ಒದಗಿ ಬರುವ ಅವಕಾಶಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕು. ಸಿಕ್ಕ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವ ಕಲಾವಿದರನ್ನು ಕಲಾಕ್ಷೇತ್ರ ಪ್ರಬುದ್ಧರನ್ನಾಗಿಸುತ್ತದೆ, ದಿಗ್ಗಜರನ್ನಾಗಿಸುತ್ತದೆ. ಜಯ ಜಯ ಮಂಗಳಮಯ ಮಹಿಮೋದಯ. ಈ ಮಾತುಗಳಿಗೆ ಅನ್ವರ್ಥವಾಗಿ ನಿಲ್ಲುತ್ತಾರೆ ಶ್ರೀಮತಿ ಸರ್ವಮಂಗಳಾ ಶಂಕರ್. ಜಯ ಜಯ ಮಂಗಳಮಯ ಮಹಿಮೋದಯ. ಜಯ ಜಯ ಜನ್ಮಜರಾ. ಸಂಗೀತ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಿರುವ ಅವರು ಭಕ್ತಿ ಸಂಗೀತ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಹಾಗೂ ವಚನ ಗಾಯನದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಕೂಡಲ ಸಂಗಮ ದೇವ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ. ಸರ್ವಮಂಗಳ ಅವರು ಹುಟ್ಟಿದ್ದೇ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ತಾಣ ಶ್ರೀರಂಗಪಟ್ಟಣದಲ್ಲಿ. 30ನೇ ಮಾರ್ಚ್ 1954ರಲ್ಲಿ ಜನಿಸಿದ ಇವರು ಹುಟ್ಟೂರಿನಲ್ಲೇ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆದುಕೊಂಡರು. ಸಂಗೀತ ಇವರಿಗೆ ಅನುವಂಶಿಕವಾಗಿ ಒಲಿದು ಬಂದಿದೆ. ಅಜ್ಜಿ ಹಾಡುಗಳನ್ನು ಹಾಡುತ್ತಿದ್ದರು, ಸೋದರ ಮಾವ ಪಿಟೀಲು ನುಡಿಸುತ್ತಿದ್ದರು. ಇಂಥ ಹಿನ್ನೆಲೆಯ ಕುಟುಂಬದಲ್ಲಿ ಜನಿಸಿದ ಸರ್ವಮಂಗಳ ಅವರಿಗೆ ಚಿಕ್ಕಂದಿನಿಂದಲೇ ಸಂಗೀತದಲ್ಲಿ ಅತೀವ ಆಸಕ್ತಿ ಮೂಡಿತ್ತು. ಮಗುವಿನ ಆಸಕ್ತಿಯನ್ನು ಎಳೆತನದಲ್ಲೇ ಗುರುತಿಸಿದ ತಂದೆ ಎಸ್.ಸಿ. ರಾಜಶೇಖರ್ ಮತ್ತು ತಾಯಿ ಶ್ರೀಮತಿ ಪಾರ್ವತಮ್ಮ ರಾಜಶೇಖರ್ ಅವರು ಪ್ರೋತ್ಸಾಹ ನೀಡಿದರು. ಆಗಲೇ 5ನೇ ಕ್ಲಾಸ್ ಹೊತ್ತಿಗೆ ನಮ್ಮ ತಾಯಿ ನನ್ನಲ್ಲಿರೋ ಸಂಗೀತದ ಒಂದು ಆಸಕ್ತಿಯನ್ನು ಮನಗೊಂಡು ಈ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ರಂಗಪ್ಪ ಮೇಷ್ಟ್ರು ಅಂತಿದ್ದರು, ಅವ್ರ ಹತ್ರ ಸಂಗೀತಕ್ಕೆ ಪಾಠಕ್ಕೆ ಬಿಟ್ಟರು. ಅವರು ಅಭಿರುಚಿ ಚೆನ್ನಾಗಿದೆ, ಕಲ್ತ್ಕೊತಾಳೆ ಹೇಳ್ಕೊಟ್ಟಿದ್ದೆಲ್ಲ ಅಂಥೇಳಿ ಒಳ್ಳೊಳ್ಳೆ ಕೃತಿಗಳನ್ನೇ ನನಗೆ ಚಿಕ್ಕ ಹುಡುಗಿಗೆ ಎಲ್ಲ ಹೇಳ್ಕೊಟ್ಬಿಟ್ರು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ಸಂಗೀತ ಪ್ರೇಮಿಗಳು. ನಮ್ಮ ತಂದೆಯವರಾದರೂ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲದೆ ಇದ್ದರೂ ಕೂಡ ಕಿವಿಗಳು ನುರಿತ ಕಿವಿಗಳಾಗಿತ್ತು. ಅವರೊಬ್ಬರೇ ಹಾಡ್ಕೋತಾ ಇರೋರು. ಅದು ಶಾಸ್ತ್ರೀಯ ನಗುಮೋಗನಲೆ, ಭಜರೆ, ಯದುನಾಥಂ ಇಂಥ ಹಾಡುಗಳನ್ನೆಲ್ಲ ಒಬ್ಬರೇ ಹಾಡ್ಕೊಳ್ತಾ ಇರೋರು. ಹೆತ್ತವರಿಂದ ದೊರೆತ ಉತ್ತೇಜನದಿಂದ ಸಿಕ್ಕ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿಕೊಂಡು ಬೆಳೆದರು. ಪ್ರೌಢ ಶಿಕ್ಷಣದ ಸಂದರ್ಭದಲ್ಲಿ ಇವರ ಸಂಗೀತಾಸಕ್ತಿಗೆ ನೀರೆರೆದು ಪ್ರೋತ್ಸಾಹಿಸಿದರು. ಮುಂಚೆ ನಾನು ಲೆಕ್ಚರ್ ಆಗಿದ್ದಾಗಲೇ ಇವರೆಲ್ಲ ಬರ್ತಾ ಇದ್ದರು. ವೋಕಲ್ ಮ್ಯೂಸಿಕೇ ತೊಗೊಂಡ್ರು. ತುಂಬ ಚೆನ್ನಾಗಿ ಹಾಡೋರು, ವಾಯ್ಸ್ ಚೆನ್ನಾಗಿರ್ತಾಯಿತ್ತು. ನನಗೆ ಇಂಥ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಭಾಳ ಆಸೆಯಾಗಿದ್ದೆ, ಚೆನ್ನಾಗಿ ಹೇಳ್ಕೊಡ್ಬೇಕು ಅಂದ್ಕೊಳ್ತಾ ಇದ್ದೆ. ಕಲ್ತರು, ಪಾಪ ತುಂಬ ಚೆನ್ನಾಗಿ ಕಲ್ತರು. 1976ರಲ್ಲಿ ಶ್ರೀ ಶಂಕರ್ ಅವರನ್ನು ವರಿಸಿದ ಸರ್ವಮಂಗಳ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬಂದರು. ಅವರೇನು ಬಿ ಮ್ಯೂಸಿಕ್ ಅಂತ ಮಾಡ್ಕೊಂಡು ಬಂದಿದ್ದರು ಮೈಸೂರು ವಿಶ್ವವಿದ್ಯಾಲಯದಿಂದ, ಮೈಸೂರಿಂದ. ಮುಂದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸಿತ್ತು. ಆದ್ದರಿಂದ ನನ್ನ ಶ್ರೀಮತಿಯವರಿಗೆ ಒಳ್ಳೆಯ ಶಿಕ್ಷಣವನ್ನು ತಗೊಳ್ಳೋದಕ್ಕೆ ಪ್ರೋತ್ಸಾಹ ಕೊಟ್ಟೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ವಿದ್ವಾಂಸರುಗಳಿಂದ ಸಂಗೀತಾಭ್ಯಾಸವನ್ನು ಸಹ ಅವರಿಗೆ ದೊರೆಯೋ ರೀತಿಯಲ್ಲಿ ನಾನು ಯಾವ ರೀತಿ ಸಹಕಾರ ಕೊಡಬೇಕೋ ಆ ರೀತಿ ಸಹಕಾರ ಕೊಟ್ಟೆ. ಅವಳಿ ಮಕ್ಕಳ ತಾಯಿಯಾದರೂ ಪತಿ, ಅತ್ತೆ ಹಾಗೂ ತಾಯಿಯವರ ನಿರಂತರ ಪ್ರೋತ್ಸಾಹದಿಂದ ಸಂಗೀತ ಕಲಿಕೆ ನಿರಂತರವಾಗಿ ಮುಂದುವರೆಸಿದರು. MA ಮ್ಯೂಸಿಕ್ ಸೇರಿಕೊಂಡೆ. ನನ್ನ ಯಜಮಾನರು ಕೂಡ ಪ್ರೋತ್ಸಾಹ ಬೆನ್ನೆಲುಬಾಗಿ ನಿಂತು ಇದುವರೆಗೂ ಕೊಡ್ತಾ ಇದ್ದಾರೆ, ಹಿಂದೆನೂ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ಹೆಣ್ಣುಮಗಳು ವೇದಿಕೆ ಹತ್ತೋದಾಗಲಿ, ಪದವಿಗಳಲ್ಲಿ ಗೆಲ್ಲೋದಾಗಲಿ, ಬೇಕಾದಷ್ಟು ಕಾರ್ಯನಿರ್ವಹಣೆಯಲ್ಲಾಗಲಿ ಒಂದು ರೀತಿಯ ಉತ್ತಮತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಪುರುಷನ ಅಥವಾ ಗಂಡನ ಸಹಕಾರ ಇರಲೇಬೇಕಾಗತ್ತೆ. ಅದನ್ನು ನಾನು ಖಂಡಿತ ಪಡ್ಕೊಂಡೆ. ಬಾಣಂತನದ ಸಂದರ್ಭದಲ್ಲಿ ತಮ್ಮ ಮನೆಗೆ ಬಂದು ಸಂಗೀತ ಹೇಳಿಕೊಟ್ಟ ಗುರುಗಳನ್ನು ಈಗಲೂ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. ನನಗೆ ಗುರುಗಳಾದಂತಹ
ಬಳ್ಳಾರಿ ಶೇಷಗಿರಿ ಆಚಾರ್ಯರು, ಬಿ ಕೃಷ್ಣಪ್ಪನವರು, ದೊಡ್ಡ ವಿದ್ವಾಂಸರು ಇಬ್ಬರೂ ಮನೆಗೆ ಬಂದು ಯಾವ ಒಂದು ಫೀಸ್ ಅಂತ ತೊಗೊಳ್ದೆ, ನಾನು ನಿರೀಕ್ಷೆ ಮಾಡಿದೆ, ತೊಗೊಳ್ದೆ ನನಗೆ ಸಂಗೀತ ಧಾರೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ನಾನು ಬಂದು ಎಮ್.ಎ ಇನ್ ಮ್ಯೂಸಿಕ್ ಪದವಿ ತಗೊಂಡ್ಮೇಲೆ ಮುಂದೆ ಸಂಗೀತದಲ್ಲೇ ನಾನು ಏನಾರ ಉದ್ಯೋಗ ಮಾಡಬೇಕು ಅನ್ನೋ ಅಭಿಲಾಷೆಯಂತೆ ರಮ್ಯಾ ಸಂಗೀತ ವಿದ್ಯಾಲಯ ಅಂತ ಆರಂಭ ಮಾಡಿದ್ವಿ. ಅಲ್ಲಿ ನಾನು ಸಂಗೀತ ವಿದ್ಯಾರ್ಥಿಗಳಿಗೆ ಸಂಗೀತ ಬೋಧನೆಯನ್ನು ಮಾಡಿಕೊಂಡು ಬಂದೆ. ಸಂಗೀತ, ಕರ್ನಾಟಕ ಸಂಗೀತ ಅಲ್ಲದೆ ಮೃದಂಗ, ವೈಲಿನ್, ಯೋಗ, ಡಾನ್ಸ್, ಭರತನಾಟ್ಯ, ಹಾಗೆ ಟೈಲರಿಂಗ್ ಇತ್ಯಾದಿ, ಫ್ಲವರ್ ಮೇಕಿಂಗ್, ಈ ಕೆಲಸಗಳೆಲ್ಲ ಈ ವಿದ್ಯಾಲಯದ ಮೂಲಕ ರಮ್ಯಾ ಲಲಿತಕಲಾ ವಿದ್ಯಾಲಯ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಇವೆಲ್ಲ ನಡೀತಿತ್ತು. 1985ರಲ್ಲಿ ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇರಿದ ಸರ್ವಮಂಗಳರವರು ಸತತ 35 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ನಂತರ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿಯೋಜನೆಗೊಂಡರು. ಶಾಸ್ತ್ರೀಯ ಸಂಗೀತದ ಜೊತೆಗೆ ಸುಗಮ ಸಂಗೀತವನ್ನು ಕೂಡ ಅವರು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಒಂದು ಶಿಬಿರಗಳನ್ನು ಮತ್ತು ಪ್ರತ್ಯೇಕ ತರಗತಿಗಳನ್ನು ಏರ್ಪಡಿಸುವಂಥದ್ದು, ಅಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಗ್ರಂಥ ಭಂಡಾರವನ್ನು ಏರ್ಪಡಿಸಿರುವಂಥದ್ದು, ರಾಷ್ಟ್ರೀಯ ಸಂಗೀತ ನೃತ್ಯ ಸಮ್ಮೇಳನ ನಡೆಸಿದ್ದು, ಇಂಥ ಅನೇಕ ಚಟುವಟಿಕೆಗಳಿಂದ ಆಗ್ತಾನೆ ಆರಂಭವಾದಂತಹ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟರು, ಒಳ್ಳೆಯ ಆಧಾರವನ್ನು ಒದಗಿಸಿದರು ಅಂತ ಹೇಳಿ ನಾನು ಭಾವನೆ ಮಾಡಿದ್ದೇನೆ. ಅತ್ಯಂತ ಜವಾಬ್ದಾರಿಯುತ ಸ್ಥಾನ ಅಲಂಕರಿಸಿದ ಸರ್ವಮಂಗಳ ಅವರು ವಿವಿಯಲ್ಲಿದ್ದ ತೊಡಕುಗಳನ್ನು ನಿವಾರಿಸಿ ಶೈಕ್ಷಣಿಕವಾಗಿ ವೃತ್ತಿ ಪ್ರವೃತ್ತಿಯಿಂದ ಅಭಿವೃದ್ಧಿಪಡಿಸಿದರು. ಶೈಕ್ಷಣಿಕವಾಗಿರತಕ್ಕಂತಹ ಆ ಒಂದು ಬೆಳವಣಿಗೆ ಇವರ ಕಾಲದಲ್ಲಿ ವಿಶೇಷವಾಗಿ ಆಯಿತು. ಸಂಗೀತ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು ಮಹಿಳೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಆಗಮಿಸಿ ಅಲ್ಲಿ ಅವರು ಸಾಧನೆ ಮಾಡಿರೋದು ಇದೆಯಲ್ಲ, ಅದು ನಿಜಕ್ಕೂ ಅನುಪಮವಾದದ್ದು. ಸಂಗೀತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಅವರು ನಿರ್ವಹಿಸ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳು ಸಹ ಸೇರಿ ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ಸಮರ್ಪಣೆ ಮಾಡಬೇಕು ಅನ್ನತಕ್ಕಂಥದ್ದು ಬಂತು. ಅದರ ಸಂಪಾದಕತ್ವ ಒಂದು ರೀತಿ ನನಗೆ ಒಲೆದಿದ್ದು ನನ್ನ ಸುಯೋಗ ಅಂತಲೇ ನಾನು ಪರಿಭಾವಿಸ್ತೇನೆ. ಸಮಸ್ತ ಸಜ್ಜನರು, ಸಹೃದಯರು, ವಿದ್ವಾಂಸರು, ವಿದುಷಿಯರು, ವಿದ್ಯಾರ್ಥಿಗಳು, ಪೋಷಕರು, ಸಂಗೀತ ಕಲಾ ಪೋಷಕರು ಎಲ್ಲರೂ ಸೇರಿ ಒಂದೆಡೆ ಸೇರಿ ಒಂದು ಅಭಿಮಾನಿಗಳ ಒಂದು ಬಳಗ ಸೃಷ್ಟಿಯಾಯಿತು. ಗಾನ ಯಾನ ಅನ್ನತಕ್ಕಂಥ ಒಂದು ಶೀರ್ಷಿಕೆಯಡಿಯಲ್ಲಿ ಅದ್ಭುತವಾದಂತಹ ಒಂದು ಅಭಿನಂದನಾ ಗ್ರಂಥ ಮೂಡಿಬಂತು. ವಚನಗಳನ್ನು ಭಾವಪೂರ್ಣವಾಗಿ ಅನುಭವಿಸಿ ಹಾಡುವುದು ಸರ್ವಮಂಗಳ ಅವರ ವೈಶಿಷ್ಟ್ಯ. ಇದಕ್ಕೆ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶಿವಕುಮಾರ ಸ್ವಾಮೀಜಿಯೇ ಪ್ರೇರಕ ಶಕ್ತಿ ಎಂದು ನಮ್ರತೆಯಿಂದ ಸ್ಮರಿಸುತ್ತಾರೆ. ಒಂದು ಹಾಡದೆ ಅದು ಇಷ್ಟ ಆಗಿರ್ಬೋದು ಸ್ವಾಮೀಜಿಯವರಿಗೆ. ನನ್ನ ಮುಖವನ್ನು ದೃಷ್ಟಿಸಿ ನೋಡಿ ಕತ್ತಿ ಹೀಗಂದು ಇನ್ನೊಂದು ಹಾಡು ಅಂತ ಹೇಳಿದ್ರು. ಹೀಗೆ ನಾನು ಒಂದಾದ್ಮೇಲೆ ಅವರು ಹೇಳ್ತಾನೆ ಇದ್ರು ಇನ್ನೊಂದು ಹಾಡು ಅಂತ. ನನ್ನಲ್ಲಿರೋ ಸ್ಟಾಕು 7-8 ವಚನಗಳು ಮುಗೀತು. ಮತ್ತೆ ಹೇಳು ಅಂದಾಗ ನನಗೆ ಹಾಡೋಕ್ಕೆ ಬರಲ್ಲ, ವಚನ ಹಾಡು ಅಂತ ಹೇಳ್ತಾರೆ. ಏನು ಮಾಡೋದು, ತುಂಬ ಹೊತ್ತು ಹಾಗೆ ಕೂತ್ಬಿಟ್ಟು ಹಾಡಲಿಲ್ಲ. ನನ್ನ ಮುಖ ನೋಡಿದ್ರು ನೀ ಹಾಡ್ತಾ ಇಲ್ಲ ಅಂತ ಅವ್ರಿಗೂ ಗೊತ್ತಾಯಿತು. ನಾನು ಎದ್ದು ಹೊರಗೆ ಬಂದುಬಿಟ್ಟೆ. ಪೂಜೆ ನಡೀತಾನೆ ಇತ್ತು. ಹೊರಗಡೆ ಬಂದು ತುಂಬ ನನಗೆ ದುಃಖ ಆಯಿತು. ಆವತ್ತು ಆ ಪಯಣ ಆರಂಭ ಆಯಿತು. ಎಲ್ಲ ದೊಡ್ಡ ಗ್ರಂಥಾಲಯಕ್ಕೆ ಹೋಗೋದು, ವಚನ ಸಾಹಿತ್ಯ ಭಂಡಾರವನ್ನು ಓದೋದು, ಗಾಯನ ಮಾಡಲಿಕ್ಕೆ ಸಾಧ್ಯ ಆಗುವಂತಹ, ಕೇಳೋದಕ್ಕೆ ಸುಶ್ರಾವ್ಯವಾದಂತಹ ರಾಗ, ತಾಳ, ಹಾಗೆ ಅದು ಗತಿಗೆ ಸಿಗುವಂತಹ ಸಾಹಿತ್ಯ, ಇದೆಲ್ಲವನ್ನು ಒಕ್ಕೂಡಿಸ್ಕೊಂಡು ನಾನು ಸುಮಾರು 106 ವಚನಗಳಿಗೆ ಸಂಗೀತ ಸಂಯೋಜನೆ ನಂತರದ ಕಾಲದಲ್ಲಿ ಮಾಡಿಕೊಂಡು ಬಂದೆ. ರಾಗ ಸಂಯೋಜನೆಯಲ್ಲಿ ಸಿದ್ಧಹಸ್ತರೆನಿಸಿರುವ ಸರ್ವಮಂಗಳ ಅವರು 106 ವಚನಗಳಿಗೆ ಸ್ವರ ಸಂಯೋಜಿಸಿದ್ದಾರೆ. ನಿಜಗುಣ ಶಿವಯೋಗಿಯವರ ಕೀರ್ತನೆಗಳು, ಹರಿದಾಸ ಕೀರ್ತನೆ ಮತ್ತು ಶಿವಶರಣರ ವಚನಗಳು
ಮತ್ತಿತರ ಧ್ವನಿ ಸುರುಳಿಗಳು ಹಾಗೂ ಧ್ವನಿ ಸಾಂದ್ರಿಕೆಗಳು ಬಿಡುಗಡೆಯಾಗಿ ಕೇಳುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಚನಗಳಲ್ಲಿ ಎಷ್ಟು ಗಹನತೆ ಇದೆ, ಅದರ ಸಾಹಿತ್ಯದಲ್ಲಿ, ಅದರ ಭಾವನೆಗಳಲ್ಲಿ, ಅದರ ತತ್ವಚಿಂತನೆಗಳಲ್ಲಿ ಎಷ್ಟು ಇದೆ, ಅದು ಎಲ್ರಿಗೂ ತಿಳಿದಿರುವಂಥ ವಿಷಯ, ಎಲ್ರಿಗೂ ಮಾರ್ಗದರ್ಶಿಯಾದಂಥ ವಿಷಯ ಅದು. ಆದರೆ ಅದರ ಸಂಗೀತದ ದೃಷ್ಟಿಯಿಂದ ನೋಡೋದಕ್ಕೆ ಅಲ್ಲಿ ಹೆಚ್ಚು ಆಸ್ಪದ ಇರಲಿಲ್ಲ. ಸರ್ವಮಂಗಳಾಶಂಕರ್ ಅವರು ಆ ಪ್ರಬಂಧವನ್ನು ಬರೆದು ಅದರಲ್ಲಿ ಹೊಸ ಒಂದು ಆಯಾಮವನ್ನು ಆ ವಚನಗಳಿಗೆ ಕೊಟ್ಟಂತಹ ಮೇಲ್ಮೆ ಸರ್ವಮಂಗಳಾಶಂಕರ್ ಅನ್ನೋದು ಅಂತ ಹೇಳಿದ್ದು ತುಂಬ ಸಂತೋಷದಿಂದ ಹೇಳ್ತೀನಿ. ಗಾಯನದಲ್ಲಿ ಮೇರು ಕಲಾವಿದರೆನಿಸಿರುವ ಸರ್ವಮಂಗಳ ಅವರು ಸಂಗೀತಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಕರ್ನಾಟಕವಷ್ಟೇ ಅಲ್ಲದೆ ರಾಷ್ಟ್ರದ ವಿವಿಧೆಡೆ ತಮ್ಮ ಸುಮಧುರ ಗಾಯನದಿಂದ ಸಂಗೀತಾಸಕ್ತರ ಮನಸೂರೆಗೊಂಡಿರುವ ಸರ್ವಮಂಗಳ ಅವರು ಲೀಡ್ಸ್, ಬರ್ಮಿಂಗ್ಹ್ಯಾಮ್, ಮ್ಯಾಂಚೆಸ್ಟರ್, ಸೆಲ್ಬಿ, ಹೆಡನ್ ಬ್ರಿಡ್ಜ್ ಮತ್ತಿತರ ಕಡೆಗಳಲ್ಲಿ 15 ಕಾರ್ಯಕ್ರಮಗಳಲ್ಲಿ ತಮ್ಮ ಗಾನಸುದೆ ಹರಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಚನ ಗಾಯನದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಸರ್ವಮಂಗಳಾಶಂಕರ್ ಅವರಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕಲಾಶ್ರೀ ಪ್ರಶಸ್ತಿ ಗೌರವ ಲಭಿಸಿದೆ. ಇದರೊಂದಿಗೆ ಗಾನಗಂಗಾ, ಗಾನ ಸರಸ್ವತಿ, ಕದಳಿಶ್ರೀ, ರಮಣಶ್ರೀ ಶರಣ ಪ್ರಶಸ್ತಿ, ಸಾರ್ಥಕ ಸೇವಾಭೂಷಣ, ಸಂಗೀತ ಕಲಾರತ್ನ, ಸ್ತ್ರೀರತ್ನ ಪ್ರಶಸ್ತಿ ಸೇರಿದಂತೆ ನಾಡಿನ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಿಂದ ಕೊಡಮಾಡುವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕರಕುಶಲತೆಯಲ್ಲಿ ಪ್ರಾವೀಣ್ಯ ಸಾಧಿಸಿರುವ ಸರ್ವಮಂಗಳ ಅವರ ಮಕ್ಕಳು, ಮೊಮ್ಮಕ್ಕಳು ಕೂಡ ಸಂಗೀತ ಮತ್ತು ನೃತ್ಯದಲ್ಲಿ ಆಸಕ್ತಿ ಹೊಂದಿದ್ದು ಕಲಾವಂತರೆನಿಸಿದ್ದಾರೆ. ಲಲಿತ ಕಲೆಗಳಲ್ಲೂ ಬಹಳಷ್ಟು ಆಸಕ್ತಿ ನಮಗೂ ಇದ್ದಿದ್ದರಿಂದ ನಮ್ಮನ್ನು ಅದರಲ್ಲೂ ಸಹ ರೂಢಿಸ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಸಣ್ಣವರಿದ್ದಾಗ ಮ್ಯೂಸಿಕ್ ಕ್ಲಾಸ್ ಆಲ್ಮೋಸ್ಟ್ ಒಂದು ವಾರದಲ್ಲಿ 2 ದಿವಸ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ವಿ, 2 ದಿವಸ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ವಿ, 2 ದಿವಸ ವೈಲಿನ್ ಕ್ಲಾಸು, ಸಂಡೇ ಕೂಡ ಒಂದು ಸ್ಪೆಷಲ್ ಕ್ಲಾಸ್ ಇರ್ತಾ ಇತ್ತು, ವೈಲಿನ್ನು, ಒಂದು ಯೋಗ ಕ್ಲಾಸು. ಸೊ ನಮಗೆ ಆಲ್ಮೋಸ್ಟ್ ಬೇರೆ ಯಾವುದ್ರ ಬಗ್ಗೆನೂ ನಮಗೆ ಜಾಸ್ತಿ ವೇಳೆ ಇದೆ ವ್ಯರ್ಥ ಮಾಡಬೇಕು, ಟಿ ವಿ ನೋಡಬೇಕು ಅನ್ನೋ ಒಂದು ಬೇರೆ ಫೀಲಿಂಗೇ ಇರ್ತಾ ಇರಲಿಲ್ಲ. ಇದರಲ್ಲೇ ನಾವು ಕಂಪ್ಲೀಟಾಗಿ ಆಕ್ಯುಪೈಡ್ ಆಗಿಬಿಟ್ಟಿರ್ತಿದ್ವಿ. ಕೆಲವು ಕಡೆ ಎಲ್ಲ ಕಾಲೇಜಸಲ್ಲಿ ನಾವು ಎಲ್ಲ ರೀತಿಯಾದಂತಹ ಪಾಠಗಳನ್ನ ಕಲ್ತ್ಕೊಳ್ತೀವಿ ಅನ್ನೋ ಒಂದು ಸಂದರ್ಭ ಸಿಕ್ಕಲ್ಲ. ಸೊ ನಮಗೆ ಎಕ್ಸ್ಟ್ರಾ ಕಲ್ತ್ಕೋಬೇಕು, ಒಂದು ಅದರಲ್ಲೇ ಉನ್ನತಿ ಪಡಿಬೇಕು ಅಂದರೆ ನಾವು ಒಳ್ಳೆ ಗುರುಗಳು ಬೇಕಾಗುತ್ತೆ. ನನಗೆ ಒಂದು ಒಳ್ಳೆ ಗುರು ಆಗಿರಬಹುದು ಅಥವಾ ಒಂದು ಸ್ವಂತ ಅಕ್ಕ ಆಗಿರೋದ್ರಿಂದ ಒಳ್ಳೆ ಗುರು ಸಿಕ್ಕಿ ನನಗೆ ನನ್ನ ಸಂಗೀತದಲ್ಲಿ ಈ ಒಂದು ವೃತ್ತಿಯನ್ನು ತಗೊಳ್ಳೋಕ್ಕೂ ಕೂಡ ಅವರೇ ಕಾರಣ. ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಸಂಗೀತದ ಪ್ರಧಾನ ಪಾತ್ರವಿದೆ. ಇದನ್ನು ಇಂದಿನ ಹಾಗೂ ಮುಂದಿನ ಯುವ ಪೀಳಿಗೆಗೆ ತಲುಪಿಸುವ ಕಾರ್ಯವಾಗಬೇಕಿದೆ ಎಂಬುದು ಸರ್ವಮಂಗಳ ಅವರ ಧ್ಯೇಯವಾಗಿದೆ.